ಇವತ್ತು ವಿಶೇಷ ಏನ್ ಗೊತ್ತಾ ಇವತ್ತು? ಆ ಅಮ್ಮದ್ ಬರ್ತಡೇ. ಮತ್ತೆ ಎಷ್ಟನೇ ಇಂಡಿಪೆಂಡೆನ್ಸ್ ಡೇ ಇದು? 88 ಅಲ್ಲ. ಇವಾಗ ಇದು 80ನೇ ವರ್ಷದ ಇಂಡಿಪೆಂಡೆನ್ಸ್ ಡೇ. ಇದು ಯಾರಿಗೆ ಸಲ್ಬೇಕಿದು? ಆ ಅಮ್ಮಗಲ್ಲ. ಅಲ್ಲ, ನಮ್ಮ ಭಾರತ ದೇಶಕ್ಕೆ ಬೆನ್ನೆಲುಬಾಗಿರೋಂಥವ್ರು ಯಾರು? ಅಲ್ಲ, ಫ್ರೀಡಮ್ ಫೈಟರ್ಸ್ ಅಲ್ಲ, ನಮ್ಮ ರೈತರು ಮತ್ತೆ ನಮ್ಮ ಯೋಧರು ಮತ್ತೆ ರೈತರಿಗೆ ಸಲ್ಲ ತಕ್ಕೋದಿದ್ದು. ಮತ್ತೆ ಇನ್ನೊಂದು ವಿಶೇಷ ಏನಂದ್ರೆ ಇವತ್ತು ಅಮ್ಮದು ಹುಟ್ಟಿದಬ್ಬ. ಆಡಂಬರ ಇಲ್ಲ, ಯಾವುದು ಆಡಂಬರ ಇಲ್ಲ ಅಂದ್ರೆ ನಾವು ಅದು ಹುಟ್ಟಿದಬ್ಬ, ಅಮ್ಮ ಹುಟ್ಟಿದಬ್ಬ ಆಚರಣೆ ಮಾಡ್ತಾ ಇದೀವಿ. 1 ನಿಮಿಷ ನೀವು ಯೋಚನೆ ಮಾಡ್ಬಿಟ್ಟು ತಂದೆ ತಾಯಿ ಇಲ್ಲ ಅನ್ನೋಗ, ಇಲ್ಲ ಅಂದ್ರೆ ನೀವು ಯಾವ ದೇವ್ರಿಗೆ ಎಷ್ಟು ಕೈ ಎತ್ತು ಮುಗಿದ್ರು ಕೂಡ ಏನ್ ಪ್ರಯೋಜನ? ಇವಾಗ ನಮ್ಮ ತಂದೆ ತಾಯಿ ನಮ್ಮ ಕಣ್ಣೆದುರುಗಡೆ ಇಲ್ಲ ಅಂದ್ಮೇಲೆ ನೀವು ಯಾವ ದೇವ್ರಿಗೆ ಎಷ್ಟು ಕೈ ಮುಗಿದ್ರು ಕೂಡ ಅಷ್ಟೇ, ಅದರಿಂದ ಏನು ಪ್ರಯೋಜನ ಇಲ್ಲ. ನಮ್ಮ ತಂದೆ ತಾಯಿ ಅವರು ಏನಂದ್ರೆ ಅವರು 2 ನಕ್ಷತ್ರ ಇದ್ದಂಗೆ. 2 ನಕ್ಷತ್ರ ಅಂದ್ರೆ ಏನು? ಸ್ಟಾರ್ಸ್ ಇದ್ದಂಗೆ, ಅರ್ಥ ಆಯ್ತಾ? ಈ ಎರಡು ನಕ್ಷತ್ರ ಇದ್ದಂಗೆ ಅವರು. ಒಂದು ಸರಿ ನಮ್ಮ ತಂದೆ ತಾಯಿನ ನಾವು ನಮ್ಮ ಕೈಯಿಂದ ತಪ್ಪೋದ್ರೆ ನಾವು ಅವ್ರನ್ನ ಆಕಾಶದಲ್ಲಿ ನಾವು ನಕ್ಷತ್ರ ಯಾವ ರೀತಿ ನೋಡ್ತೀವಿ ಆ ರೀತಿ ನೋಡ್ಬೇಕಾಗುತ್ತೆ. ಆದ್ರಿಂದ ನಿಮ್ಮ ತಂದೆ ತಾಯಿಗಳನ್ನೆಲ್ಲ ಪ್ರೀತಿಸಿ ಗೌರವಿಸಿ. ನೀವು ಯಾರ್ಯಾರ್ದೋ ಹುಟ್ಟದಬ್ಬ ಆಚರಣೆ ಮಾಡ್ತೀರಾ, ಯಾರ್ಯಾರ್ದೋ ನಿಮ್ಮ ಇಲ್ಲಿ ಇರೋಂಥ ಪುಡಾರಿ ರಾಜಕಾರಣಿಗಳದು ಎಲ್ಲ ನೀವೆಲ್ಲ ದೊಡ್ಡ ಬ್ಯಾನರ್ಗಳಾಕಿ ಮತ್ತೆ ಅವ್ರ ಕಾಲ್ ಹತ್ರ ಚಿಕ್ಕದಾಗಿ ಫೋಟೋಗಳು ಹಾಕೊಂಡು ಬೀದಿ ನೀವು ಬ್ಯಾನರ್ಗಳಾಕ್ತೀರಾ. ಆ ಫೋಟೋ ಎಲ್ಲ ಹಾಕೊಂತೀರಾ? ಅವನ ಕಾಲ್ ಕೆಳಗಡೆ ಇರುತ್ತೆ. ಅದೇ ರೀತಿ ನಿಮ್ಮ ತಂದೆ ತಾಯಿದು ನೀವು ಯಾವತ್ತಾದ್ರೂ ಒಂದ್ ದಿವಸನ ಆಚರಣೆ ಮಾಡಿದಾರಾ? ಅವ್ರ ಫೋಟೋಗಳು ಹಾಕೋ ಬದಲು ನಿಮ್ ತಂದೆ ತಾಯಿ ಫೋಟೋ ಎಲ್ಲಾನ ಹಾಕಿ ಅದೇ ಫೋಟೋ ನಿಮ್ಮ ತಂದೆ ತಾಯಿ ಪಾದದ ಹತ್ರ ನೀವು ಚಿಕ್ಕದಾಗಿ ಫೋಟೋ ಹಾಕ್ರಿ. ನಿಮ್ಮ ತಂದೆ ತಾಯಿ ಪಾದದ ಹತ್ರ ಅದು ಸ್ವರ್ಗದ ಬಾಕ್ಲಿದಂಗೆ. ಅದು ಇವಾಗ ಏನ್ ಬೇಕಾದ್ರೂ ಈ ಪ್ರಪಂಚದಲ್ಲಿ ದುಡ್ಡು ಕೊಟ್ರೆ ಏನ್ ಬೇಕಾದ್ರೂ ಸಿಗುತ್ತೆ, ಅದ್ರ ತಂದೆ ತಾಯಿ ಸಿಗುತ್ತಾ? ಇದು ಸಿಗೋದಿಲ್ಲ. ಆದ್ರಿಂದ ನೀವೆಲ್ಲರೂ ಇವತ್ತಿನ ದಿವಸ ಪ್ರೀತಿಸಿ ಗೌರವಿಸಿ ನಿಮ್ಮ ತಂದೆ ತಾಯಿಯವ್ರನ್ನ. ಇದರಿಂದ ಏನಾಗುತ್ತೆ ಅಂದ್ರೆ ನಮ್ಮ ಬೆಂಗಳೂರಲ್ಲಿ ಬೀದಿಯಲ್ಲಿ ಇರೋಂಥ ವೃದ್ಧಾಶ್ರಮಗಳು ಕಡಿಮೆ ಆಗುತ್ತೆ. ಇವಾಗ ನಾನ್ ಮಾಡ್ದಂಗೆ 106 ಜನಕ್ಕೆ ಊಟ ಇದೆಲ್ಲ ಏನು ಬೇಡ. ನಿಮ್ಮ ತಂದೆ ತಾಯಿಯವ್ರದ್ದು ಹುಟ್ಟಿದಬ್ಬ ನೀವು ಭಾರಿ ಗ್ರ್ಯಾಂಡ್ ಆಗಿ ನೀವು ಸೆಲೆಬ್ರೇಟ್ ಮಾಡಿಲ್ಲ ಅಂದ್ರೂ ಕೂಡ ಸಣ್ಣದಾಗಿ ಯಾವ್ದಾನ ಅಂಗಡಿಯಲ್ಲಿ ಇಲ್ಲಾಂದ್ರೆ ಫುಟ್ಪಾತ್ ಮೇಲೆ ₹1 ಚಾಕ್ಲೇಟ್ ಇದ್ರು ಕೂಡ ಸಾಕು, ಅರ್ಥ ಆಯ್ತಾ? ಅಷ್ಟು ಕೊಟ್ರೆ ಅವರು ಮೇಲೇನೆ ತೇಲಾಡ್ಬಿಡ್ತಾರ. ಇನ್ನು ಮುಂದೆ ನಿಮ್ ತಂದೆ ತಾಯಿಗಳನ್ನೆಲ್ಲ ಚೆನ್ನಾಗಿ ನೋಡ್ಕೊಳ್ರಿ, ಅರ್ಥ ಆಯ್ತಾ? ಜೈ ಹಿಂದ್, ಜೈ ಭಾರತ ಮಾತೆ ಅಷ್ಟೇ.